ಹಾಯ್, ವೆಲ್ಕಮ್ ಬ್ಯಾಕ್ ಟು ರಕ್ಷಾಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಏನಪ್ಪ ಅಲ್ಲು ಪಲ್ಲು ಎಲ್ಲ ತೋರಿಸ್ತಾಳೆ ಯೋಚನೆ ಮಾಡ್ತಿದ್ದೀರಾ? ಹೌದು, ನನಗೆ ಅಪ್ಪರ್ ವಿಸ್ಡಮ್ ಟೂತ್ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ರಿಮೂವ್ ಮಾಡಿಸ್ಬೇಕಿತ್ತು. ನಾನು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೋಗಿ ಟೀತ್ ರಿಮೂವ್ ಮಾಡಿಸ್ಕೊಂಡು ಬರೋಣ ಅಂತ ಹೋದೆ. ಅಲ್ಲೋದೆ ಹೇಗೆ ರಿಮೂವ್ ಮಾಡಿದ್ರು ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ರಿಮೂವ್ ಮಾಡಿದ್ರು. ಫೈನಲಾಗಿ ರಿಮೂವ್ ಆಯಿತು. ಸರಿ ಹೋಗೋಣ ಅಂತ ಹೊರಟೆ. ಹೋಗ್ಬೇಕಾದ್ರೆ ಒಂದು ಜೊತೆ ಡ್ರೆಸ್ ತೊಗೋಬೇಕಿತ್ತು. ಸರಿ ಡ್ರೆಸ್ ತೊಗೊಂಡು ಬರೋಣ ಅಂತ ಶಾಪಿಂಗ್ ಮಾಡೋಕ್ಕೆ ಹೋದ್ವಿ. ಅಲ್ಲಿ ಎಲ್ಲಿ ಶಾಪ್ ಮಾಡೋದು ಅನ್ನೋ ಮೈಂಡ್ಸೆಟ್, ಇಂಥ ಕಡೆನೇ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಏನು ಇರಲಿಲ್ಲ. ಸರಿ ಅಲ್ಲಿ ಹೋಗ್ತಾ ನೋಡಿದ್ವಿ, ಅಲ್ಲೊಂದು ಶಾಪಿಂಗ್ ಸೆಂಟರ್ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸರಿ ಹೋಗಿ ನೋಡೋಣ ಕಲೆಕ್ಷನ್ ಹೆಂಗಿದೆ ಅಂತ ಹೋದ್ವಿ. ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಅಲ್ಲೋಗಿ ಒಂದಷ್ಟು ಡ್ರೆಸ್ಗಳು ತುಂಬ ಇಷ್ಟ ಆಯಿತು. ಏನು ಮಾಡಲಿ, ಇವಾಗ ಶೂಟ್ ಬೇರೆ ಇಲ್ಲ, ಮನೇಲೇ ಇದ್ದೀನಿ. ಎಲ್ಲ ಡ್ರೆಸ್ಸು ತೊಗೊಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಯಾವುದಾದ್ರೂ ಒಂದು ತೊಗೊಳ್ಳೋಣ ಅಂದ್ಕೊಂಡು ಹೋಗಿ ನೋಡ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಫೈನಲಿ ಒಂದಂತೂ ತುಂಬ ಇಷ್ಟ ಆಗ್ಬಿಡ್ತು. ಅದೇ ಈ ಡ್ರೆಸ್ಸು. ಸರಿ ಮಿರರ್ ಮುಂದೆ ಹಿಡ್ಕೊಂಡು ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ನೋಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದರಲ್ಲೂ ಈ ಪ್ಯಾಟ್ರನಲ್ಲಿ ನನ್ನ ಹತ್ರ ಡ್ರೆಸ್ ಕೂಡ ಇರಲಿಲ್ಲ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಒಂದು ಕ್ರಾಪ್ ಟಾಪ್ ನೋಡಿದೆ, ಪ್ಯಾರೆಟ್ ಗ್ರೀನ್ ಕಲರ್, ಅದು ಚೆನ್ನಾಗಿತ್ತು. ಬಟ್ 1200 ರುಪೀಸ್ ಇತ್ತು. ಸರಿ ಇವಾಗ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ, ನೆಕ್ಸ್ಟ್ ಬಟ್ಟೆ ತೊಗೋಬೇಕು ಅನ್ನೋ ಟೈಮಲ್ಲಿ ಇಲ್ಲೇ ಬಂದು ತೊಗೊಳ್ಳೋಣ ಅಂತ ಮುಗಿಸ್ಕೊಂಡು ಸರಿ ಬಿಲ್ ಹಾಕ್ಸೋಣ ಅಂತ ಬಿಲ್ ಮಾಡ್ಸೋಕೆ ಹೋದ್ವಿ. ಅಲ್ಲೋದಾಗಲೇ ನಮಗೆ ಗೊತ್ತಾಯಿತು ಮೆಂಬರ್ಶಿಪ್ ಇದ್ದರೆ 20% ಡಿಸ್ಕೌಂಟ್ ಇರುತ್ತೆ ಅಂತ. ಆವಾಗ ಅಯ್ಯೋ ಶೆಟ್ ಅಂದ್ಕೊಂಡು ಸರಿ ಆಯಿತು ಪರ್ಫ್ಯೂಮ್ ನೋಡೋಣ ಅಂತ ಪರ್ಫ್ಯೂಮ್ ಕೂಡ ನೋಡಿದೆ. ಒಂದು ಪರ್ಫ್ಯೂಮು ಸೆಲೆಕ್ಟ್ ಮಾಡಿದೆ. ಹಂಗೆ ಸ್ಟೈಲಾಗಿ ಒಂದು ಪೋಸ್ ಕೊಟ್ಟು ವಿಡಿಯೋ ಮಾಡಿಕೊಂಡೆ ಮಿರರ್ ಮುಂದೆ. ಮಕ್ಕಳು ಬಟ್ಟೆ ಅಂತೂ ಭರ್ಜರಿಯಾಗಿದೆ. ತುಂಬ ಈಗಿನ ಸಮ್ಮರ್ಗಂತೂ ಕಾಟನ್ ಬಟ್ಟೆಗಳು ಸಾಫ್ಟಾಗಿದೆ. ಸರಿ ಆಯಿತು ಅಂತ ಇನ್ಸ್ಟಾಗ್ರಾಮ್ಗೂ ಆಗಲಿ ಅಂತ ಒಂದು ವಾಕ್ ಕೂಡ ಮಾಡಿದೆ. ಆ ವಾಕ್ ಅಂತೂ ಮಸ್ತಾಗಿತ್ತು. ಇನ್ಸ್ಟಾಗ್ರಾಮಲ್ಲಿ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಮಿಸ್ ಮಾಡಿದೆ, ಹೋಗಿ ನೋಡಿ. ಸರಿ ಬಿಲ್ ಮಾಡಿಸೋಣ ಅಂತ ಬಿಲ್ ಮಾಡ್ಸೋಕೆ ಹೋದೆ. ಅವಾಗ ಅವ್ರು ಹೇಳಿದ್ರು, ನೀವು 199 ಮೆಂಬರ್ಶಿಪ್ ಮಾಡಿಸ್ಕೊಂಡ್ರೆ 300 ರುಪೀಸ್ದು ಕೂಪನ್ ವಾಪಸ್ ಬರುತ್ತೆ ನಿಮಗೆ, ಆಮೇಲೆ 20% ಡಿಸ್ಕೌಂಟ್ ಇರುತ್ತೆ ಅಂತ ಹೇಳಿದ್ರು. ಸರಿ ಆಯಿತು, ಮಾಡಿಸೇ ಬಿಡೋಣ, ಯಾಕೆ ಅದನ್ನ ಸಿಗೋ ಆಫರ್ನ ಬಿಡಬೇಕು, ಮತ್ತು ಇಲ್ಲೇ ಬರಬೇಕು ಅನ್ನೋ ಪ್ಲ್ಯಾನ್ ಇತ್ತು ಅಲ್ವಾ. ಸರಿ ಅಂತ ಕೂಪನ್ನು ಮಾಡಿಸ್ಕೊಂಡೆ, ಮೆಂಬರ್ಶಿಪ್ಪು ಮಾಡಿಸ್ಕೊಂಡೆ, ಹೊರಡೋಣ ಅಂತ ಶಾಪಿಂಗ್ ಮಾಡಾಯಿತು. ಶಾಪಿಂಗ್ ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಟ್ವಿ. ಹೋಗ್ಬೇಕಾದ್ರೆ ಇನ್ಸ್ಟಾಗ್ರಾಮ್ಗೆ ಅಂತ ಇನ್ನೊಂದು ಬ್ಯಾಕ್ ಸೈಡಿಂದ ವಿಡಿಯೋ ಕೂಡ ಮಾಡಿಸ್ಕೊಂಡೆ. ಅದಾದಮೇಲೆ ಅಲ್ಲೊಂದಿಬ್ಬರು ಸಿಕ್ಕಿ ನನ್ನನ್ನು ಗುರುತಿಸಿ ಮಾತಾಡ್ಸಿದ್ರು. ತುಂಬ ಖುಷಿಯಾಯಿತು. ಸರಿ ಆಯಿತು ಅಂತ ಮನೆಗೆ ಬಂದು ರೆಡಿಯಾಗಿದ್ದರು ಮಕ್ಕಳೆಲ್ಲರೂ. ನೋಡಿದ್ರೆ ಸರಿ ಹೊರಡೋಣ ಅಂದ್ಬಿಟ್ಟು ನಾನು ಅಮ್ಮ ಮಕ್ಕಳು ಹೊರಟ್ವಿ. ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಾ? ನಮ್ಮ ನೇಟಿವ್ಗೆ ಬಂದು ಉಳ್ಕೊಂಡ್ವಿ. ಅದಾದಮೇಲೆ ಇದು ನೈಟು ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ನೈಟ್ ಮಾತ್ರ ಊಟ ಮಾಡಿ ವಾಕ್ ಮಾಡೋಣ ಅಂತ ಆಚೆ ಬಂದ್ವಿ. ಸಖತ್ತಾಗಿತ್ತು ಚಂದ್ರ. ಮಳೆ ವಾತಾವರಣಕ್ಕೆ ಚಂದ್ರ ಎಲ್ಲೋ ಒಂದು ಕಡೆ ಬೆಳಕು ಕೊಡ್ತಾಯಿದ್ದ. ಅದಂತೂ ಭರ್ಜರಿಯಾಗಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ನೋಡಿ ಯಾವ ಥರ ಇತ್ತು ಅಂತ. ಇನ್ನೊಂದೇನಪ್ಪ ಅಂದರೆ, ಹಳ್ಳಿ ವಾತಾವರಣದ ಮುಂದೆ ಸಿಟಿ ಎಲ್ಲ ಡಮ್ಮಿ. ಹಳ್ಳಿಲಿದ್ದರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಹೆಲ್ತ್ ಆಗಲಿ ಫುಡ್ ಆಗಲಿ ಸಖತ್ತಾಗಿರುತ್ತೆ. ಆದರೆ ಏನು ಮಾಡೋದು, ಜೀವನ ಮಾಡೋಕ್ಕೆ ದುಡ್ಡು ಬೇಕು ಅಂದರೆ ಬೆಂಗಳೂರಿಗೆ ಬಂದು ದುಡಿಬೇಕು. ಸರಿ ಆಯಿತು ಅಂದ್ಬಿಟ್ಟು ಬೆಂಗಳೂರಿಗೆ ಹಂಗಾಗಿ ನಾವು ಬೆಂಗಳೂರಲ್ಲಿ ಸ್ಟೇ ಆಗಿರೋದು. ಮತ್ತು ಮನೆಗೆ ಬಂದು ಮಲ್ಕೊಂಡ್ವಿ. ಬೆಳಗ್ಗೆ ಏನಾಯಿತು ಅಂತ ನೀವೇ ನೋಡಿ. ಓಡ್ ಬಂದ್ರಿ ಎಲ್ಲರೂ? ಓಡ್ ಬರ್ಬೇಕಂತೆ. ಎಷ್ಟು ಚೆನ್ನಾಗಿತ್ತಲ್ಲ. ಒಬ್ರು ಎಲ್ಲೈತೆ ಇದ್ದೀರಾ? ಬನ್ನಿ ಇವತ್ತು ನಮ್ಮೂರಲ್ಲಿ ಒಂದು ಒಳ್ಳೆ ಪ್ಲೇಸ್. ಮುಖ ಊದ್ಕೊಂಡಿರುತ್ತೆ, ಕಾಣಿಸ್ತಾ ಇದೆ. ನಾನು ಎಪ್ಸಿದ್ಲು, ಮಮ್ಮಿ ಅಂದ್ಲು. 5 ನಿಮಿಷ ಅಂದೆ. ಫ್ರೆಶ್ ಮಾಡ್ಕೊಬತ್ತೀನಿ ಹೋದ್ಲು. ನಮ್ಮ ಹತ್ರ ಬಂದ್ಬಿಟ್ಟು ರಗ್ಗೆ ಎಳಿದು ಅತ್ತಾಗ ಹೋಗೋದು, ವಾಪಸ್ ಬರೋದು, ಮತ್ತೆ ರಗ್ಗೆ ಹೋಗೋದು. ಹಸು ನೋಡಿ, ಹಸುಗಳು. ಇವನೊಬ್ಬ ಕರಿಯ, ಒಬ್ಬ ನಾಯಿ, ಇವನೊಬ್ಬ ಬಿಳಿಯ. ಕೋಳಿ ಎಲ್ಲ ಕೂಗ್ತೈತೆ ಬೆಳಿಗ್ಗೆ ಹೇಳಿ ಅಂತ. ಬೆಟ್ಟ ಹೆಂಗತ್ತೀವಿ ಅಂತ ನೋಡಿ. ಇವಾಗ ಅಲ್ಲಿರೋ ಬೆಟ್ಟಕ್ಕೆ ಹೋಗ್ಬೇಕು. ಅಲ್ಲಿ ನೋಡಿದ್ರೆ ನಾಯಿಗಳವೆ, ಕಚ್ಚಲ್ವಾ?
ನೋಡಿ ಹಿಂಗೆ ಗಿಡದಲ್ಲೆಲ್ಲ ಹೋಗ್ಬೇಕು. ಈ ಬೆಟ್ಟದ ಹಿಂದೆ ಒಂದು ದೊಡ್ಡ ಚರಿತ್ರೆನೇ ಇದೆ. ಏನು ಚರಿತ್ರೆ ಅಂದರೆ ಹೇಳ್ತೀನಿ, ನಂಗೆ ಅದ್ರ ಬಗ್ಗೆ ನೀಟಾಗಿ ಗೊತ್ತಿಲ್ಲ. ಒಂದು ಅಜ್ಜಿ ಹತ್ರ ಕೇಳ್ತೀನಿ, ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ ಫೈನಲಿ ತಾಳು ಬೆಟ್ಟಕ್ಕೆ ಬಂದ್ವಿ. ಚಿಕ್ಕದೇ ಇದು ಬೆಟ್ಟ, ಬಟ್ ಹಿಸ್ಟ್ರಿ ಅಂತೂ ತುಂಬ ದೊಡ್ಡದು ಇದ್ರದ್ದು. ಇಲ್ಲೇ ಚಪ್ಪಲಿ ರಿಮೂವ್ ಮಾಡಬೇಕು. ಮಮ್ಮಿ ನಂಗೆ ಸಾಯ್ತಿರ್ತದಲ್ಲಪ್ಪ. ಒಂದು ಬ್ಯೂಟಿಫುಲ್ ಲೊಕೇಶನ್. ಇಲ್ಲ ಬಿದೋಗ್ಬಿಡ್ತೀನಿ ಹಿಂಗೆ. ಅಮ್ಮ ಅಲ್ಲೂ ಚೆನ್ನಾಗಿರುತ್ತೆ ನಿನ್ ಫೋಟೋ ಶೂಟ್. ಹೋಗಿದ್ದು ಹೋಗ್ತಿ ಸೈಡ್ ಬರ ಇವ್ರೇನ್ ಬೆಂಗಳೂರಿಂದ ಬಂದಾಗೆಲ್ಲ ಬೆಟ್ಟಕ್ಕೆ ಹೋಗಿ ಕುತ್ಕೋತಾರಲ್ಲ ಅಂತ. ಪ್ರತಿ ಸಲ ಬಂದಾಗಲೂ ಬೆಟ್ಟಕ್ಕೆ ಹೋಗ್ತೀವಲ್ವ. ನೀವ್ ಬಂದಿರಲಿಲ್ಲ, ಅವತ್ತಿಂದ ಬಂದಿದ್ದು. ಕಡೆಯಿಂದ ನೀನ್ 24 ಸತ ಕೂತಿರ್ತೀನಿ. ಸೋಂಬೇರಿ ಕಟ್ಟೆ. ನೋಡಿ ಫ್ರೆಂಡ್ಸ್, ಇಷ್ಟು ಒಳ್ಳೆ ಕಷ್ಟ ಆಗುತ್ತೆ. ಒಳ್ಳೆ ಜಿಮ್ಮು, ಒಳ್ಳೆ ವರ್ಕೌಟು ಹಳ್ಳಿಲಿರೋರ್ಗೆ. ಆ ಕಡೆ ನೋಡಿ ನಾವ್ ಇವತ್ತು ಹಬ್ಬಕ್ಕೆ ಬಂದಿರೋದು. ನೋಡಿ ಫ್ರೆಂಡ್ಸ್, ಇಷ್ಟು ಅಷ್ಟರಲ್ಲೇ ಫುಲ್ ಸುಸ್ತಾಗೋಯ್ತು. ಇಲ್ಲ ಇಷ್ಟು ಬೇಕು. ಚಿಂದು ನೋಡಿ ಫ್ರೆಂಡ್ಸ್, ಇದೇನೋ ಮಾರ್ಕು. ಇದೆಲ್ಲ ಅಂತಾರೆ ಸಾರಂಗದಾರಂದು ಕೈ ಕಾಲು. ಸಾರಂಗದಾರನ್ ಕೈ ಕಾಲು ಅಂತ ಅಂತಿದ್ನ. ಅದನ್ನ ತುಳಿಬಾರ್ದು. ಒಳಗಡೆ ಹೋಗಿತ್ತಲ್ಲ ಅದೇ ಅದು. ಸೈಡ್ ಕ್ರಾಸ್ ಅದಕ್ಕೆ ಭಯ. ಹೋಗುತ್ತು. ನೋಡಿ ಫ್ರೆಂಡ್ಸ್, ಮಾಡು ವಿಡಿಯೋ ಐತೆ ನೋಡಿ. ನಾಯಿಗಳಿದೆ, ಸೂರ್ಯ ಹುಟ್ಟುತ್ತಾ ಅವನೇ ನೋಡಿ. ಇಲ್ಲೊಂದು ಲಿಂಗ ಇದೆ. ಇದು ಯಾರು ಮಾಡಿರೋದಲ್ಲ, ಅದೇನಂತಾರೆ ಅದೇ ಬಂದಿರೋದು. ಇಲ್ಲೇ ಶ್ರೀರಾಮನವಮಿ ಮಾಡೋದು ಇಲ್ಲೇ. ಈ ಊರಲ್ಲೆಲ್ಲ ಶ್ರೀರಾಮನವಮಿನ ಇಲ್ಲೇ ಮಾಡ್ತಾರೆ. ಇದೇ ಪುಟ್ಟ ದೇವಸ್ಥಾನ. ಊರು ಜನ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಇದು ನೋಡ್ದಾಕಿ ನೀಟಾಗಿ ಕಟ್ಟಬೇಕು ಅಂತ. ಗೊತ್ತಿಲ್ಲ. ಇಲ್ಲಿ ನಿಂತ್ಕೊಂಡ್ರೆ ಫುಲ್ಲು ತೋಟಗಳು ನೋಡಿ. ನಾಯಿ, ಸೂರ್ಯ ಹುಡ್ತಾವನೆ. ಈ ನಾಯಿಗಳು ಅಂದ್ರೆ ಈ ನಾಯಿಗಳು ಓಡೋಯ್ತವೆ. ಅಲ್ಲೇ ನಮ್ಮ ಮನೆ ಇರೋದು. ಟ್ಯಾಂಕ್ ಕಾಣಿಸ್ತಿದೆಯಲ್ವಾ, ಅಲ್ಲಿ ನಮ್ಮ ಮನೆ. ನೋಡಿ ನಿಜವಾಗ್ಲೂ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಂಥ ವಾತಾವರಣ ಯಾವ ಸಿಟಿಲಿ ಯಾವುದೇ ಕಾರಣಕ್ಕೂ ನಮಗೆ ಸಿಕ್ಕಲ್ಲ. ಎಲ್ಲದಕ್ಕೂ ಅದೃಷ್ಟ ಮಾಡಿರಬೇಕು. ಏನು ಮಾಡೋದು, ಹಳ್ಳಿಲೇ ಇರಬೇಕು ಅನ್ಕೋತೀವಿ. ಜೀವನ ಮಾಡಬೇಕು ಅಂದರೆ ಹಳ್ಳೀಲಿ ಕಷ್ಟ.
ದುಡಿಬೇಕು ದುಡ್ಡು ಬೇಕು ಅನ್ನೋರು ಬೆಂಗಳೂರಿಗೆ ಬರ್ತಾರೆ. ಇದೆಲ್ಲ ಫ್ರೆಂಡ್ಸ್ ಏನಂದರೆ ಗೌರ್ಮೆಂಟ್ ಕಡೆಯಿಂದ ಸೈಟ್ಗಳನ್ನ ಮಾಡ್ತಿದ್ದಾರೆ. ಇದೆಲ್ಲ ಗೌರ್ಮೆಂಟ್ ಜಾಗ. ಫಸ್ಟು ತೋಟ ಆಗಿತ್ತು, ಇವಾಗ ಗೌರ್ಮೆಂಟ್ ಕಡೆಯಿಂದ ಸೈಟ್ಗಳನ್ನ ಕೊಡ್ತಾ ಇದ್ದಾರೆ. ಹಂಗಾಗಿ ಎಲ್ಲ ಕ್ಲೀನ್ ಮಾಡಿ ಈ ಥರ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಮುಸ್ಲಿಮ್ಸ್ಗೆಲ್ಲ ಕೊಟ್ಟವ್ರಂತೆ. ಅಂದರೆ ತುಂಬ ಬಡವ್ರು ಇರ್ತಾರಲ್ವ, ಮುಸ್ಲಿಮ್ಸ್ ಎಲ್ಲ ತುಂಬ ಜನ ಬಡವ್ರು ಇರ್ತಾರಲ್ವ. ಹಾಂ, ಫ್ರೀಯಾಗಿ. ಹೇಳ್ರೆ, ಏನಾರ ಮಾತಾಡ್ರೆ. ನಾವಂತೂ ಲಾಕ್ಡೌನಲ್ಲಿ ಒಂದು ದಿನದಲ್ಲಿ ಅರ್ಧ ದಿನ ಇಲ್ಲೇ ಇರ್ತಿದ್ದೋ. ಮಾವಿನಕಾಯಿ ಹಿಡ್ಕೊ ಇಲ್ಲ ಅವನು ಆ ಕಡೆ ಅವನೇ ಇಲ್ಲ ನೋಡು ಒಂದು ನಮ್ಮ ಬಾರ ಈ ಕಡೆಗೆ ನೋಡಿದ್ರಿ ಅಲ್ವಾ. ಖುಷಿ ಆಗಿದೆ ಅನ್ಕೊಂತೀನಿ ಎಲ್ರಿಗೂ. ನಿಮ್ಮೂರಲ್ಲಿ ಈ ಥರ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸ್ ಇದ್ದರೆ ತೋರಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಸೂರ್ಯ ಹುಡ್ತಾ ಇದ್ದಾರೆ ನೋಡಿ. ಮನೆ ಹೋಗಿ ಮಲ್ಕೊಳ್ತೀನಿ. ಮಲ್ಕತ್ತನಂತ ಯಾವನ ಇವನು? ಬೆಳಿಗ್ಗೆ ಆಗುತ್ತಾ ನೆಕ್ಲೆಸ್ ಕಾಸಾಗುತ್ತೆ. ಮುಂದೆ ನೋಡ್ಕೊಂಡು ಫೈನಲಿ ಮಾರ್ನಿಂಗ್ ಟ್ರೆಕ್ಕಿಂಗ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಬಿಸಿಲಾಗ್ತಾ ಇದೆ. ಮತ್ತೆ ಈವ್ನಿಂಗ್ ಬರಬೇಕು ರೀಲ್ಸ್ ಮಾಡೋಕ್ಕೆ. ಈವ್ನಿಂಗ್ ಸಖತ್ತಾಗಿ ರೆಡಿಯಾಗಿ ಬಂದು ವಿಡಿಯೋ ಮಾಡ್ತೀನಿ. ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ನೋಡಿ ಇವನ್ನ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಪ್ಲೇಸ್. ನಮ್ಮೂರು ನಮಗೆ ಚಂದ. ನಮ್ಮೂರಿಗೆ ಬಂದರೆ ಇರೋ ಖುಷಿ ಎಲ್ಲೂ ಇರಲ್ಲ. ಎಂಥ ಪ್ಲೇಸ್. ಲವ್ ಯು ಗಾಯ್ಸ್, ಲವ್ ಯು ಲಾಟ್. ಕಾಲಿಡ್ಬೋದಾ? ಹಾಯ್ ಹಾಯ್ ಅನ್ಬಾರ್ದು, ಬಾಯ್ ಅನ್ಬೇಕು ಇವಾಗ. ಬಾಯ್ ಫ್ರೆಂಡ್. ನಮ್ಮ ಕಪಿ ಸೇನೆ ಇದು. ಹೌದಾ? ನಾನು ಇದೀನಿ ಕಪಿ ಸೈನ್ಯವು ನನ್ನದೊಂದಿದೆ. ಮತ್ತೆ ಫಸ್ಟು ಏನೋ ಬರುತ್ತೆ. ಹಾ, ಈ ಮಮ್ಮಿ ನಾವು ಮಾಡ್ಬೇಕಿತ್ತು ಮಮ್ಮಿ. ಕಪಿ ಸೇನೆ ನಾವು ಕಟ್ತೀವಿ ಅನ್ಬಿಟ್ಟು ಕಲ್ನೇ ಎತ್ತಾಕ್ಬಿಟ್ಟು. ಇವ್ನು ನೋಡಿ ನೀರು ನಿಂತಿತ್ತಲ್ಲಮ್ಮ, ಬೀಳ್ತೀಯ ಉಂಟಾಡ್ಕೊಂಟೈತಿ ಅಣ್ಣ. ನಾನು ಫಸ್ಟ್ ಟೈಮು ರೀಲ್ಸ್ ಮಾಡಿದ ಜಾಗ ಮಾವಿನಕಾಯಿ ಇಲ್ಲ, ಅದು ಫಸ್ಟ್ ಟೈಮ್ ಮಾವಿನಕಾಯಿ ಕಚ್ಚಿದ ಜಾಗ. ಅಲ್ಲೇ ಮಾವಿನಕಾಯಿ ಐತಿ ಕೆಳಗಡೆನೆ. ಮಾವಿನಕಾಯಿ ಎಲ್ಲ ಇದೆ, ಬಟ್ ಭಯ ಹೋಗೋಕೆ ಓಡಿಸ್ಕೊ ಬಂದ್ಬಿಡ್ತಾರೆ ಅಂತ. ನೋಡಿ ನಮ್ಮೂರಲ್ಲಿ ತಾವ್ರವ್ವ ಎಷ್ಟೊಂದಿದೆ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಕಟ್ ಮಾಡ್ಲಾ? ಸ್ಲೋ ಮೋಷನ್ ಮಾಮ
ಎಲ್ಲೋಗ್ತಿದೀವಿ ಗೊತ್ತಾ? ಗೊತ್ತಿಲ್ಲ, ಹೇಳಿದ್ರೆ ಗೊತ್ತಾಗುತ್ತೆ. ಸ್ವಾಮಿದು ಇವತ್ತು ಹಬ್ಬ. ಹಾಂ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹಾಂ ಅದೇ ಬೆಟ್ಟದ ಹತ್ರ ದೇವಸ್ಥಾನ ಇರೋದು. ಹಾಂ. ನೋಡಿ ಮಾವಿನಕಾಯಿ ಎಷ್ಟು ಬೇಕು, ಇನ್ನು ನಾವು ಬೈತಾರೆ ಅಂತ. ಹಳ್ಳಿ ವಾತಾವರಣ ಮುಂದೆ ಸಿಟಿ ಎಲ್ಲ ಡಮ್ಮಿ. ಮತ್ತೆ ಸಿಟಿಲಿ ಹಾಕಿದ್ದೀರಾ? ಜೀವನ ನಡೆಸ್ಬೇಕಲ್ಲ, ಕೆಲಸ ಮಾಡಬೇಕಲ್ಲ. ಮತ್ತೆ ಹಳ್ಳಿ ಚೆನ್ನಾಗೈತೆ ಅಂದಿದ್ದೀರಾ? ಹಳ್ಳಿ ಲೈಫ್ ಎಂಜಾಯ್ ಮಾಡಿ. ಕಟ್ ಮಾಡಲಾ? ಫುಲ್ ನೋಡಿ ಇವತ್ತೆಲ್ಲ ಏನೇನು ಮಾಡಿದ್ವಿ ಹಬ್ಬದಲ್ಲಿ ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ಬನ್ನಿ ನೋಡಿ, ನಮ್ಮ ಜೊತೆ ಒಂದು ಮರಿ ಸೈನ್ಯನೇ ಇದೆ, ಮಂಗಗಳ ಸೈನ್ಯ ಇದು. ಹಲೋ. ಇದು ನೋಡಿ ದೊಡ್ಡ ಮಂಗನೇ. ಏನ್ ಮಾಡ್ದ? ನೀಟಾಗಿದ್ರೆ ಅರ್ಧ ತಗೊಳ್ಳಿ. ದನ ಕುಂತ್ಕೊಂಡ ಚೆನ್ನಾಗೈತೆ. ಹಂಗಾಗಿ ನಿಂದೆ ಮಿಟ್ಕೊಂಡಿದ್ದೀವ್ರೆ. ಯಾಕೆ ನಡಿಯೋ ಬರ್ರ ಬೇಗ ಹೋಗು. ಅವನು ಆಟೋ ಮೆಕ್ಯಾನಿಕ್ಕು. ಆಯ್ತು ಕಣ್ಣು. ಆಯ್ತು ಚಂದು. ಜ್ಞಾನ ಕೂತ್ಕೊಂಡು ನೀವು ಸಿಕ್ಕೋದು ನಿಂದು. ಈಗ ನಿಮ್ದ ಹೇಳ್ದಲ್ಲ, ನಾಳೆ ಗುರುವಾರ ಪುಸ್ತಕ ತೆಗಿರ್ತೀನಿ. 50 ರೂಪಾಯಿ. ಫ್ರೆಂಡ್ಸ್ ಫುಲ್ ಕಾಲ್ ಸುಡ್ತೈತೆ. ಟಕ್ಕಳದೇನೆ ಮಾಡಬೇಕು. ಫುಲ್ ಕಾಲ್ ಸುಡ್ತೈತೆ, ಡ್ಯಾನ್ಸ್ ಮಾಡ್ಬೇಕು ಅನಿಸ್ತೈತೆ. ಏನ್ ಮಾಡೋದು? ಅಲ್ಲಿ ಅಲ್ಲಿ ಕೈ ಮುಖ ಬಾ ವಿಜಯರಾತ್ರಿ ಮೆರವಣಿಗೆ ಮಾಡೋ ದೇವರುಗಳು.
ನೋಡ್ರಿ ಫ್ರೆಂಡ್ ಏನ್ ತೋರಿಸ್ಬೇಕು ಆಮೇಲೆ ಬೆಟ್ಟ ತೋರಿಸು ಬೆಟ್ಟ ನೋಡು ಮಜ್ಜಿ ಕೆಳಗೆ ಹೋಗೋಣ ಅಂತ ಮೇಲ್ಕೊಂಟಾಗಿರೋದು ಎಲ್ಲ ದೇವೇ ಅಯ್ಯೋ ಬಟ್ಟೆ ಮುದ್ರಕೋಬೇಕು ತಗ್ಲಾಕತ್ತವೆ ಹಂದಿಯಲ್ಲ ಎಮ್ಮೆ ಏನಕ್ಕೆ ಒಬ್ಬಟ್ಟು ಸಂತ ನಮ್ಮ ಸಿಸ್ಟರ್ದು 100K ಆಗಿದೆ. ಹೌದಾ ಏನು ಬರೀ ನೀನು ವೆರೈಟಿ ಫುಡ್ಗಳನ್ನೇ ಮಾಡ್ತಾ ಇರ್ತೀಯಾ? ಹಂಗೆ ಏನೇನೆಲ್ಲ ಮಾಡಕ್ ಬರುತ್ತೆ ನಿಂಗೆ? ಎಲ್ಲ ತಿಂಡಿನೂ ಮಾಡ್ತೀನಿ. ಎಲ್ಲಿದ್ದೀರಾ ಇವಾಗ ನೀವು? ನಾವು ಇವಾಗ ನಮ್ಮ ಅಮ್ಮನ ಮನೇಲಿದ್ದೀವಿ. ಏನೇನು ತಿಂಡಿ ಮಾಡ್ತಾ ಇದ್ದೀರಾ ಇವತ್ತು? ಬೋಂಡ ಮಾಡ್ತಾ ಇದ್ದೀವಿ. ಬೋಂಡ ಆದ್ರೆ ಒಂದು ರೌಂಡ್ ತಿಂದಾಯ್ತು ಎಲ್ರು. ಏನು ಒಬ್ಬಟ್ಟಿದು ಎಲ್ಲ ಸರಿ? ಕಾಯಿ ಒಬ್ಬಟ್ಟು. ಎಷ್ಟು ವರ್ಷದಿಂದ ಮಾಡಕ್ ಬರುತ್ತೆ ನಿಮ್ಗೆ? ನನಗೆ ಒಂದು 18 ವರ್ಷ ಇದ್ದಾಗಿಂದನೂ ಏನಾರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ತಾನೆ? ಬೆಕ್ಕೊತ್ತಾ ನಿಂಗೆ? ಬೆಕ್ಕು ನೋಡಿ ಇಲ್ಲಿ ತಿಂಗತ್ತದೆ. ಅದಕ್ಕೆ ಕಳ್ಬೇಕು, ನಮ್ಮ ಮನೆಗೆ ಕಳ್ಳಬೇಕು. ಇದರಿಂದ ಏನಾದ್ರೂ ಬಿಸ್ನೆಸ್ ಮಾಡ್ಬೋದಲ್ವಾ ಕಾಯಿ ಒಳಗೆ ಅಂತ ಏನಾದ್ರು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದೀವಿ ನಾನು ನನ್ನ ತಂಗಿ. ಮುಂದುವರಿಸ್ತೀವಿ. ಇಲ್ಲ ಪಿ ಸೀರಿಯಸ್ ಆಗಿ ಹೇಳ್ತಿರೋದಪ್ಪಿ. ಕಾಯಿ ಒಳಗೆ ಒಬ್ಬಟ್ಟು ಅಂಗಡಿ ಇರುತ್ತಲ್ಲ, ಅವ್ರನ್ನ ಕೇಳ್ಕೊ ಬಂದು ಮಾಡ್ಕೊಡ್ಬೋದು ನೀನು. ಬೇಡ, ನಾವಿಬ್ರು ಡೈಲಿ ಏನೇಳೋ ಅವ್ರು ತಟ್ಟೆ ಆಗ್ತಾರೆ, ನಾವಿಬ್ರು ಕೂತ್ಕೊಂಡು ಒಂದು ರೂಮ್ ಮಾಡ್ಕೊಟ್ಬಿಡುದು ವರ್ಕೌಟ್ ಆದ್ರೆ. ಅಪ್ಪಿ ಅದೇನು ಕಿಟಕಿಲ್ ಅರ್ಧೆ ಹೋಗ್ಬಿಟ್ಟದಲ್ಲಿ. ನನ್ನ ಈ ದಿನ ಹೀಗಿತ್ತು. ಯಾರು ಹೇಳ್ತಿದ್ದು ನನ್ನ ವಿಡಿಯೋ ಇಷ್ಟ ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.